ಆಧ್ಯಾತ್ಮಿಕ ಮಿತ್ರರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನಿಂದ ನಾವು ಬ್ರಹ್ಮಸೂತ್ರಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು ಇವು ನಾವು ಹಿಂದೂ ಧರ್ಮದಲ್ಲಿ ಗಳಿಸಬೇಕಾದ ಜ್ಞಾನವನ್ನು ಕೊಡುತ್ತೆ. ಇದನ್ನು ಶಾರೀರಿಕ ಮೀಮಾಂಸೆ ಅಂತ ಕರೀತಾರೆ. ಬ್ರಹ್ಮಸೂತ್ರಗಳನ್ನು ಶಾರೀರಿಕ ಮೀಮಾಂಸೆ ಅಂತ ಕರೀತಾರೆ. ಇದು ಸೂತ್ರ ರೂಪಕವಾಗಿದೆ. ಅಂದರೆ ಒಂದು ಲೆಕ್ಕದಲ್ಲಿ ಸೂತ್ರಗಳು ಇರ್ತವಲ್ವ, ಹಾಗೆಯೇ ಇದು ಆಧ್ಯಾತ್ಮಿಕದ ಸೂತ್ರ ರೂಪವಾಗಿದೆ. ಯಾರಿಗೆ ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ತಿಳಿದಿರುತ್ತೋ, ಉಪನಿಷತ್ತುಗಳ ಬಗ್ಗೆ ಸ್ಪಷ್ಟವಾದ ಅರಿವಿರುತ್ತೋ ಅವರಿಗೆ ಬ್ರಹ್ಮಸೂತ್ರ ತುಂಬ ಸುಲಭ ಆಗತ್ತೆ. ಯಾಕೆ ಹಾಗೆ ಅಂದರೆ, ಈ ಭಗವದ್ಗೀತೆಯಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಹೇಳಿದ ಅನೇಕ ವಿಚಾರಗಳನ್ನು ಬ್ರಹ್ಮಸೂತ್ರದಲ್ಲೂ ನಾವು ನೋಡುತ್ತೇವೆ. ಅಂದರೆ ಉಪನಿಷತ್ತುಗಳ ವಿಚಾರವನ್ನು ಮತ್ತು ಭಗವದ್ಗೀತೆಯ ವಿಚಾರವನ್ನು ಬ್ರಹ್ಮಸೂತ್ರದಲ್ಲಿ ನಾವು ಸಮನ್ವಯ ಮಾಡ್ತೇವೆ. ಸಮನ್ವಯ ಮಾಡಿದಾಗ ಏನಾಗತ್ತೆ ಅಂದರೆ, ಪರಬ್ರಹ್ಮ ತತ್ವದ ಅರಿವು ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾಗಿ ವೇದಾಂತದ ಅತ್ಯುನ್ನತ ಗ್ರಂಥವೇ ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರ ವೃತ್ತಿ ಅಂತ ಹೇಳ್ತಾರೆ ಇದಕ್ಕೆ, ಬ್ರಹ್ಮಸೂತ್ರ ವೃತ್ತಿ ಅಂತ. ಸಾಮಾನ್ಯವಾಗಿ ಇಲ್ಲಿ ವೇದಾಂತದಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ವಿವೇಕ, ವೈರಾಗ್ಯ, ಶಮದಮಾದಿ ಸಂಪತ್ತುಗಳು, ತೀವ್ರ ಮುಮುಕ್ಷುತ್ವ ಇಷ್ಟು ಇದ್ದರೆ ಇದಕ್ಕೆ ಬ್ರಹ್ಮಸೂತ್ರವನ್ನು ಕೇಳಲು ಮತ್ತು ಹೇಳಲು ಅಧಿಕಾರಿಯಾಗ್ತಾನೆ ಅಂತ. ಹಾಗಂತ ನೀವು ನಾನು ಅದಲ್ಲ, ಹಾಗಾಗಿ ನಾನು ಬ್ರಹ್ಮಸೂತ್ರ ಕೇಳಲಿಕ್ಕೆ ಅಧಿಕಾರಿಯಲ್ಲ ಅಂತ ಅಂದ್ಕೊಳ್ಬೇಡಿ. ನೀವು ಬ್ರಹ್ಮಸೂತ್ರವನ್ನು ಕೇಳಿದಾಗ ನಿಮ್ಗೆ ಇನ್ನೂ ಕೇಳಿಸ್ಕೊಳ್ಬೇಕು ಅನಿಸಿದರೆ ನೀವು ಅಧಿಕಾರಿಗಳೇ. ಹಾಗಾಗಿ ಇದನ್ನು ನೀವು ಕೇಳಿಸ್ಕೊಂಡಾಗ ವಿಚಾರಗಳ ಗಾಢತೆ ನಮ್ಮ ಮನಸ್ಸಿನೊಳಗೆ ಇಳಿಯುತ್ತೆ. ಹಾಗಾಗಿ ಅದು ನಮಗೆ ತನ್ನಿಂದಾನೇ ಅರ್ಥ ಆಗ್ತಾ ಹೋಗುತ್ತೆ. ಸಾಧ್ಯ ಆದಷ್ಟು ಸಿಂಪಲ್ಲಾಗಿ ಇದನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬ್ರಹ್ಮಸೂತ್ರಗಳು ಅನ್ನುವ ಒಂದು ನೀವು ಗ್ರಂಥವನ್ನು ತಗೊಂಡರೆ ಅದರಲ್ಲಿ 4 ಅಧ್ಯಾಯಗಳು ನಮಗೆ ಸಿಗತ್ತೆ. 4 ಅಧ್ಯಾಯಗಳು. ಮತ್ತೊಂದು, ಈ 4 ಅಧ್ಯಾಯಗಳಲ್ಲಿ 191 ಅಧಿಕರಣಗಳಿವೆ. 190 ಅಧಿಕರಣಗಳು, ಉಪ ಅಧ್ಯಾಯಗಳು ಅಂತ ನೀವು ಕರಿಬಹುದು. ಹಾಗೂ 555 ಸೂತ್ರಗಳು ಇವೆ. ಅಥವಾ 555 ಸೂತ್ರಗಳನ್ನು 191 ಅಧಿಕರಣಗಳನ್ನಾಗಿಯೂ 4 ಅಧ್ಯಾಯಗಳನ್ನಾಗಿಯೂ ವಿಭಾಗಿಸಿದ್ದಾರೆ ಅಂತ ಹೀಗೆ ಬೇಕಾದರೆ ನೀವು ತಿಳ್ಕೊಳ್ಬೋದು. ಪ್ರತಿಯೊಂದು ಅಧ್ಯಾಯವನ್ನು 4 ಪಾದಗಳಾಗಿ ವಿಂಗಡಿಸಿದ್ದಾರೆ. 4 ಪಾದಗಳಾಗಿ ಅಂದರೆ ಅದಕ್ಕೇನಾಯಿತು, ಒಂದು ಸಲ ನೋಡಿ ಲೆಕ್ಕಾಕಿ. 4 ಅಧ್ಯಾಯಗಳು, ಪ್ರತಿ ಒಂದು ಅಧ್ಯಾಯವು 4 ಪಾದ ಅಂದರೆ 4 16 ಪಾದಗಳಿವೆ. ಮತ್ತು ಈ 16 ಪಾದಗಳಲ್ಲಿ ಅಂದರೆ 4 ಅಧ್ಯಾಯಗಳಲ್ಲಿ ಒಟ್ಟು 190 ಅಧಿಕರಣಗಳು ಇವೆ. 555 ಸೂತ್ರಗಳಿವೆ. 555 ಸೂತ್ರಗಳನ್ನು 191 ಅಧಿಕರಣಗಳಾಗಿಯೂ 4 ಅಧ್ಯಾಯಗಳಾಗಿಯೂ 16 ಪಾದಗಳಾಗಿಯೂ ವಿಂಗಡಿಸಿದ್ದಾರೆ. ಈ ಕ್ಯಾಲ್ಕುಲೇಷನ್ ಏನು ಜಾಸ್ತಿ ಬೇಡ. ನಾನಿದು ಮೊದಲನೇದಾಗಿ ಶುರು ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ನಿಮಗೆ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಈ 4 ಅಧ್ಯಾಯಗಳು ಯಾವುದು ಅಂತ ಫಸ್ಟ್ ನೋಡೋಣ. 4 ಅಧ್ಯಾಯಗಳು ಯಾವುದು ಅಂದರೆ, ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ, 2ನೇ ಅಧ್ಯಾಯ ಅವಿರೋಧ ಅಧ್ಯಾಯ, 3ನೇ ಅಧ್ಯಾಯ ಸಾಧನ ಅಧ್ಯಾಯ, 4ನೇ ಅಧ್ಯಾಯ ಫಲಾಧ್ಯಾಯ.
ನೋಡಿ, ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ, ಎರಡನೇ ಅಧ್ಯಾಯ ಅವಿರೋಧ ಅಧ್ಯಾಯ, ಮೂರನೇ ಅಧ್ಯಾಯ ಸಾಧನ ಅಧ್ಯಾಯ ಮತ್ತು ನಾಲ್ಕನೇ ಅಧ್ಯಾಯ ಫಲಾಧ್ಯಾಯ ಅಂತ. ಹೀಗೆ 4 ಅಧ್ಯಾಯಗಳನ್ನಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ನಾವು ಈ 4 ಅಧ್ಯಾಯದಲ್ಲಿ ಏನು ಬರುತ್ತೆ ಅಂತ ಒಂದು ಪಕ್ಷಿ ನೋಟ ಅಂತ ಹೇಳ್ತಾರಲ್ಲ, ಅಂದರೆ ಒಟ್ಟಾರೆ ಏನು ಬರುತ್ತೆ, ವಿಷಯ ಏನಿರ್ತದು ಅಂತ ತಿಳ್ಕೊಳ್ಳೋದಾದರೆ, ಸಮನ್ವಯ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿರುವ ಎಲ್ಲ ಸೂತ್ರಗಳು ಅಂದರೆ 555 ಸೂತ್ರಗಳು ಪರಬ್ರಹ್ಮ ತತ್ವವನ್ನೇ ಹೇಳುತ್ತವೆ. ಅಂದರೆ ಎಲ್ಲ ಸೂತ್ರಗಳಿಗೂ ಒಂದಕ್ಕೆ ಒಂದು ಸಂಬಂಧವಿದೆ. ಹಾಗಾಗಿ ನಾನು 1ನೇ ಸೂತ್ರ ನೋಡೋಲ್ಲ, ನಾನು 50ನೇ ಸೂತ್ರ ನೋಡ್ತೇನೆ ಅಂದರೆ ನಿಮ್ಗೆ ಅರ್ಥ ಆಗೋಲ್ಲ. ಹಾಗಾಗಿ ಒಂದು ಸೂತ್ರವನ್ನು ಜಂಪ್ ಮಾಡಿ ಇನ್ನೊಂದು ಸೂತ್ರವನ್ನು ನಾನು ಆಲಿಸ್ತೇನೆ ಅಂದರೆ ಜಂಪ್ ಆಗೋಲ್ಲ. ಹಾಗಾಗಿ ಬ್ರಹ್ಮಸೂತ್ರಗಳನ್ನು ನೀವು ಶ್ರವಣ ಮಾಡಿದಾಗ ಅಥವಾ ಓದಿದಾಗ ಅಥವಾ ಪ್ರವಚನವನ್ನು ಕೇಳಿದಾಗ ನೀವು ಸೀಕ್ವೆನ್ಸ್ ಆಗಿ ಪ್ರವಚನವನ್ನು ಕೇಳಬೇಕು. ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ಹೀಗೇ ಕೇಳಬೇಕು, ಮಧ್ಯದಲ್ಲಿ ಕೇಳಬಾರ್ದು. ಯಾಕಂದರೆ ಒಂದು ಸೂತ್ರಕ್ಕೂ ಇನ್ನೊಂದು ಸೂತ್ರಕ್ಕೂ ಸಂಬಂಧವಿದೆ. ಅಂದರೆ ಪರಬ್ರಹ್ಮದ ವಿಚಾರವನ್ನೇ ಅದು ಲಾಜಿಕಲ್ ಆಗಿಯೂ ಮುಂದುವರಿಸುತ್ತಾ ಹೋಗತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು. ಎರಡನೇ ಅಧ್ಯಾಯ ಅವಿರೋಧ ಅಧ್ಯಾಯ. ಅವಿರೋಧ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಏನು ಅಂದರೆ, ಕೆಲವು ಸೂತ್ರಗಳು ಒಂದಕ್ಕೊಂದು ವಿರೋಧವಾಗಿರುವಂತೆ ಕಂಡು ಬಂದರೂ ಸಹ ಅವುಗಳು ಒಂದಕ್ಕೊಂದು ವಿರೋಧವಾಗಿಲ್ಲ ಎಂದು ತಿಳಿದುಕೊಳ್ಳಬೇಕು. ಅದು ನೋಡುವಾಗ ವಿರೋಧವಾಗಿದೆಯೋ ಏನೋ ಅಂತ ಅನ್ಸತ್ತೆ, ಆದರೆ ಅವು ಒಂದಕ್ಕೊಂದು ವಿರೋಧವಲ್ಲ ಅನ್ನೋದನ್ನು ಅವಿರೋಧ ಅಧ್ಯಾಯವು ಹೇಳುತ್ತೆ. ಮೂರನೇ ಅಧ್ಯಾಯ ಸಾಧನ ಅಧ್ಯಾಯ. ಈ ಅಧ್ಯಾಯದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ನಾವು ಮಾಡಬೇಕಾದ ಸಾಧನೆಗಳು, ಅಂದರೆ ಉಪಾಸನೆ, ಧ್ಯಾನ, ವೇದಾಂತ ಶ್ರವಣ, ಮನನ, ನಿಧಿಧ್ಯಾಸನ ಮುಂತಾದ ಸಾಧನೆಗಳನ್ನು ಸವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 4ನೇ ಅಧ್ಯಾಯ ಕೊನೆಯ ಅಧ್ಯಾಯ ಫಲಾಧ್ಯಾಯ. ಹೀಗೆ ಸಾಮಾನ್ಯವಾಗಿ ಅನಿಸುತ್ತೆ, ಅಯ್ಯೋ ಈ ಬ್ರಹ್ಮಜ್ಞಾನವನ್ನು ಪಡೆದು ಏನಪ್ಪ ಉಪಯೋಗ, ಉಳಿದದ್ದು ಪೂಜೆ ನಾವು ಜಪ ಎಲ್ಲ ಮಾಡಿದರೆ ನಮಗೆ ದೇವರು ಒಲಿದು ನಮಗೆ ಬೇಕಾದ ಫಲಗಳನ್ನು ಕೊಡ್ತಾನೆ. ದೇವಸ್ಥಾನಕ್ಕೆ ಯಾತ್ರೆಗಳಿಗೆ ಹೋದರೆ ನಾವು ಮಾಡಿದ ಸಂಕಲ್ಪಗಳಿಗೆ ಫಲಗಳು ಸಿಗತ್ತೆ. ವ್ರತಗಳನ್ನು ಮಾಡಿದರೆ ನಮಗೆ ಬೇಕಾದ ಪ್ರೇಯಸ್ಸು, ಅಂದರೆ ನಮ್ಮ ಮನಸ್ಸಲ್ಲಿ ಏನೇನು ಕಾಮನೆಗಳಿದೆಯೋ ಅದೆಲ್ಲ ಈಡೇರುತ್ತೆ. ಈ ಬ್ರಹ್ಮಜ್ಞಾನದಿಂದ ಏನಾಗತ್ತೆ? ವೇದಾಂತ ಅಲ್ವಾ? ವೇದಾಂತದಲ್ಲಿ ಆಸಕ್ತಿ ಬರೋದು ತುಂಬ ಜನಕ್ಕೆ ಕಡಿಮೆ. ಹಾಗಾಗಿ ವೇದಾಂತದಿಂದ ಏನು ಉಪಯೋಗ ಆಗತ್ತೆ ಅನ್ನೋದು ಈ ಫಲಾಧ್ಯಾಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಒಟ್ಟಾರೆ ನೋಡಿ, ಈಗ ಈ ಬ್ರಹ್ಮಸೂತ್ರವನ್ನು ಪ್ರವೇಶಿಸುವ ಮೊದಲು, ಅಂದರೆ ಅಧ್ಯಾಯಗಳನ್ನು ಪ್ರವೇಶಿಸುವ ಮೊದಲು ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಅಂದರೆ ಈ ವಿಷಯ ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿ ಇರಬೇಕು. ಇದನ್ನು ಬೇಸಿಕ್ಸ್ ಅಂತ ಹೇಳ್ತೇವೆ, ಅಂದರೆ ಬೇಸಿಕ್ ನಾಲೆಜ್. ಹೇಗೆ ಹೋಗುತ್ತೆ ಬ್ರಹ್ಮಸೂತ್ರ? ಈ ವಿಚಾರ ನಮ್ಮ ತಲೆಯಲ್ಲಿ ಇದ್ದು, ಅಂದರೆ ಶ್ರವಣ ಮಾಡಿ ಮನನ ಮಾಡಿ ಅದು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಬ್ರಹ್ಮಸೂತ್ರವನ್ನು ಕೇಳ್ತಾ ಹೋದಾಗ ನಮಗೆ ಸುಲಭವಾಗಿ ಬ್ರಹ್ಮಸೂತ್ರಗಳು ಅರ್ಥ ಆಗತ್ತೆ. ಮೊದಲನೇ ವಿಷಯ ಏನು ಅಂದರೆ, ಈ ಜಗತ್ತು ನಮಗೆ ಜ್ಞಾನೇಂದ್ರಿಯಗಳ ಮೂಲಕ ಅರಿವಿಗೆ ಬರುತ್ತದೆ. ಯಾವುದು ಜ್ಞಾನೇಂದ್ರಿಯ? 2 ಕಣ್ಣುಗಳು, 2 ಕಿವಿಗಳು, ಮೂಗು, ಚರ್ಮ ಸ್ಪರ್ಶೇಂದ್ರಿಯ ಅಲ್ವಾ? ಚರ್ಮ ಸ್ಪರ್ಶೇಂದ್ರಿಯ, ಮೂಗು ಗ್ರಹಣೇಂದ್ರಿಯ, ಕಿವಿಗಳು ಶ್ರವಣೇಂದ್ರಿಯ. ಇದು 2 ಕಣ್ಣುಗಳ ಮೂಲಕ ದೃಶ್ಯ ಪ್ರಪಂಚವನ್ನು ನಾವು ನೋಡ್ತೇವೆ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳ ಮೂಲಕ
ಇದ್ದಾಗ ನಮಗೆ ಜಗತ್ತು ಕಾಣಿಸುತ್ತೆ. ಅಂದರೆ ಜಗತ್ತು ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಕೆಲಸ ಮಾಡಬೇಕಾಗತ್ತೆ. ಈ ಜ್ಞಾನೇಂದ್ರಿಯಗಳ ಮೂಲಕ ಅರಿವಿಗೆ ಬರುವುದನ್ನು ನಾವು ಪ್ರತ್ಯಕ್ಷ ಪ್ರಮಾಣ ಅಂತ ಕರೆಯುತ್ತೇವೆ. ನೋಡಿ, 2 ಪಾಯಿಂಟ್ ಆಯಿತು, 2 ವಿಷಯ ಆಯಿತು. ಒಂದು, ಈ ಜಗತ್ತು ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗೋದು ಅಂದರೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಗೊತ್ತಾಗೋದು. ಹಾಗಾದರೆ ಈ ಜಗತ್ತಿನ ಅರಿವು ಬರಬೇಕಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಕೆಲಸ ಮಾಡಬೇಕು. ಆಗ ಮಾತ್ರ ಈ ಜಗತ್ತಿನ ಅರಿವು ಬರ್ತದೆ ಅಂತ ಮೊದಲನೇ ವಿಷಯ ಆಯಿತು. ಎರಡನೇ ವಿಷಯ ಏನು? ಜ್ಞಾನೇಂದ್ರಿಯಗಳ ಮೂಲಕ ಅರಿವಿಗೆ ಬರುವುದನ್ನು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಹೇಳ್ತೇವೆ ಅಂದರೆ ಏನೋ ಒಂದಿದೆ, ಹಾಗೆ ತೋರಿಸು. ನಾವು ಸಾಮಾನ್ಯವಾಗಿ ಏನು ಹೇಳೋದು, ಕೆಲವು ಸಲ ಹೇಳ್ತೇವೆ ಅದು ತೋರಿಸೋದಕ್ಕಾಗೋಲ್ಲ, ಅದು ಇದೆ ಅಂತ ನಿನ್ನ ಅನುಭವಕ್ಕೆ ಬರ್ತದೆ, ತೋರಿಸ್ಲಿಕ್ಕಾಗೋಲ್ಲ. ಉದಾಹರಣೆಗೆ ಗಾಳಿ ಇದೆ, ಅನುಭವಕ್ಕೆ ಬರ್ತದೆ. ತೋರಿಸು ಅಂದರೆ ತೋರಿಸೋದಕ್ಕಾಗೋಲ್ಲ. ಆಕಾಶ ಇದೆ, ಅದು ಸ್ಪೇಸ್, ಅದು ಅನುಭವಕ್ಕೆ ಬರುತ್ತೆ. ತೋರಿಸು ಎಲ್ಲಿದೆ ಆಕಾಶ ಅಂದರೆ ಅವಕಾಶ, ಅದು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈ ಜ್ಞಾನೇಂದ್ರಿಯಗಳಿಗೆ ಕೆಲವು ಗೋಚರ ಆಗೋದಿಲ್ಲ, ಕೆಲವು ಗೋಚರ ಆಗತ್ತೆ. ನಾವು ಗೋಚರ ಆಗೋದನ್ನು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೇವೆ. ಅಂದರೆ ಗೋಚರವಾಗಬೇಕಾದರೆ ಜ್ಞಾನೇಂದ್ರಿಯಗಳ ಸಹಾಯ ಬೇಕು, ಅದನ್ನೇ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ ಅನ್ನೋ ವಿಷಯ ನಮಗೆ ಗೊತ್ತಿರಬೇಕು. ಹೀಗೆ ಪ್ರತ್ಯಕ್ಷ ಪ್ರಮಾಣದ ಮೂಲಕ ನಮಗೆ ಗೋಚರಿಸುವ ವಿಚಾರ ಎರಡಿದೆ. ಒಂದು ಜಡ, ಇನ್ನೊಂದು ಚೇತನ. ಒಂದು ಜಡ, ಇನ್ನೊಂದು ಚೇತನ. ಹೀಗೆ ಜಡ ಮತ್ತು ಚೇತನಾತ್ಮಕವಾಗಿದೆ. ಈ ಪ್ರಕೃತಿ ಜಡ ಮತ್ತು ಚೇತನಾತ್ಮಕವಾಗಿದೆ. ಈ ಜಗತ್ತು ಜಡ ಮತ್ತು ಚೇತನಾತ್ಮಕವಾಗಿದೆ. ಈ ಜಗತ್ತು ಅಭಿನ್ನ ನಿಮಿತ್ತ ಕಾರಣದಿಂದ ಆಗಿದೆ. ಈ ಜಗತ್ತು ಅಭಿನ್ನ ನಿಮಿತ್ತ ಕಾರಣದಿಂದ ಆಗಿದೆ. ಅಂದರೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎಂಬುದರಿಂದ ಈ ಜಗತ್ತು ಉಂಟಾಗಿದೆ. ನೋಡಿ, ಇಷ್ಟೀಗ ಇದು ಮೊದಲಿನ ವಿಷಯ ನಮಗೆ ಇಷ್ಟು ಅರ್ಥ ಆಗಬೇಕು. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಇದನ್ನು ಕೇಳಬೇಕು. ಒಂದು ಉದಾಹರಣೆ, ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣದಿಂದ ಈ ಜಗತ್ತು ಆಗಿದೆ. ಜಡ ಮತ್ತು ಚೇತನಗಳಿಂದ ಈ ಜಗತ್ತು ಆಗಿದೆ. ಉದಾಹರಣೆಗೆ ನೋಡಿ, ಜೇಡಿ ಮಣ್ಣಿನಿಂದ ಒಂದು ಮಡಕೆಯನ್ನು ನಾವು ಮಾಡ್ತೇವೆ. ಜೇಡಿ ಮಣ್ಣನ್ನು ಕಲಸಿ ಕುಂಬಾರ ಏನು ಮಾಡ್ತಾನೆ, ಒಂದು ಮಡಕೆ ಮಾಡ್ತಾನೆ. ಇಲ್ಲಿ ಜೇಡಿ ಮಣ್ಣನ್ನು ಉಪಾದಾನ ಕಾರಣ ಅಂತ ಕರೀತಾರೆ, ಕುಂಬಾರನನ್ನು ನಿಮಿತ್ತ ಕಾರಣ ಅಂತ ಕರೀತಾರೆ. ಅಂದರೆ ನಾವು ಯಾವ ವಸ್ತುವಿನಿಂದ ಒಂದು ಯಾವ ವಸ್ತುವನ್ನು ಉಪಯೋಗಿಸಿ ನಾವು ಮಾಡ್ತೇವೋ ಅದನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ನೋಡಿ, ಈಗ ಜೇಡಿ ಮಣ್ಣಿನಿಂದ ಮಡಕೆ ಮಾಡ್ತಾ ಇದ್ದರೆ ನಾವು ಉಪಯೋಗಿಸುವ ವಸ್ತು ಯಾವುದು? ಜೇಡಿ ಮಣ್ಣು. ಅದಕ್ಕೆ ಇದನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಇದನ್ನು ಈ ಮಡಿಕೆಯನ್ನು ಮಾಡೋನು ಯಾರು? ಕುಂಬಾರ. ಅವನನ್ನು ನಿಮಿತ್ತ ಕಾರಣ ಅಂತ ಹೇಳ್ತವೆ. ಅದ್ವೈತ ವೇದಾಂತದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹೇಳುವುದೇನೆಂದರೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಸಹ ಪರಬ್ರಹ್ಮವೇ ಆಗಿದೆ. ಇಲ್ಲಿ ಅದ್ವೈತ ವೇದಾಂತದಲ್ಲಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೋಡಿ, ದ್ವೈತ ವೇದಾಂತ, ವಿಶಿಷ್ಟಾದ್ವೈತ ವೇದಾಂತ ಮತ್ತು ಅದ್ವೈತ ವೇದಾಂತ ಅಂತ 3 ಇದೆ. ಅದ್ವೈತ ವೇದಾಂತವು ಶಂಕರಾಚಾರ್ಯರಿಂದ ಪ್ರಣೀತವಾದ ವೇದಾಂತ ಅಂತ ನಮ್ಗೆ ಗೊತ್ತಿದೆ. ಈ ಅದ್ವೈತ ವೇದಾಂತದಲ್ಲಿ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಸಹ ಪರಬ್ರಹ್ಮವೇ ಆಗಿದೆ. ಅಂದರೆ ಒಟ್ಟಾರೆಯಾಗಿ ನಾವು ಹೇಳೋದೇನು ಅಂದರೆ ಜಡ ಮತ್ತು ಚೇತನ, ಜಡ ಮತ್ತು ಚೇತನ ಅಂದರೆ ಜೀವರು ಅಂತ, ಜಡ ಅಂದರೆ ಪ್ರಕೃತಿ ಅಂತ. ಜಡ ಮತ್ತು ಚೇತನ ತುಂಬಿಕೊಂಡಿರುವ ಈ ಜಗತ್ತು
ಪರಬ್ರಹ್ಮಕ್ಕಿಂತ ಬೇರೆಯಲ್ಲ. ಪರಬ್ರಹ್ಮವೇ ಅವ್ಯಕ್ತವಾದ ಪರಬ್ರಹ್ಮವೇ. ಪರಬ್ರಹ್ಮ ವ್ಯಕ್ತ ಅಲ್ಲ. ಅವ್ಯಕ್ತವಾದ ಪರಬ್ರಹ್ಮವೇ ವ್ಯಕ್ತವಾದಾಗಿ ಜಗತ್ತಾಗಿ ಕಾಣಿಸಿಕೊಳ್ಳುತ್ತದೆ. ಇದು ನಿಮಗೆ ಮೊದಲಾಗಿ ಕೇಳಿಸ್ಕೊಂಡಾಗ ಸ್ವಲ್ಪ ಕಷ್ಟ ಆಗತ್ತೆ. ಇದನ್ನು ನೀವು ಫಸ್ಟ್ ಕೇಳಿಸ್ಕೊಂಡಾಗ ಇದು ನಿಮಗೆ ಸ್ವಲ್ಪ ಏಕ್ದಮ್ ಕಷ್ಟ ಆಗೋಗತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನಿಧಾನವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಭಗವದ್ಗೀತೆ ಉಪನಿಷತ್ತುಗಳ ನಂತರ ಬ್ರಹ್ಮಸೂತ್ರಗಳಿಗೆ ಬಂದಾಗ ಇದು ಸುಲಭವಾಗಿ ಅರ್ಥ ಆಗುತ್ತೆ. ದ್ವೈತ ಸಿದ್ಧಾಂತದಲ್ಲಿ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಜಗತ್ತು ಸತ್ಯ, ಬ್ರಹ್ಮವು ಸತ್ಯ ಅಂತ ಹೇಳ್ತಾರೆ. ಜಗತ್ತು ಸತ್ಯವೇ, ಬ್ರಹ್ಮವು ಸತ್ಯವೇ, ಪರಬ್ರಹ್ಮವು ಸತ್ಯವೇ. ಅಂದರೆ ಪರಮಾತ್ಮನೂ ಸತ್ಯವೇ, ಈ ಕಣ್ಣಿಗೆ ಕಾಣಿಸುವ ಜಗತ್ತು ಸತ್ಯವೇ. ಎರಡಿದೆ ಅಂತ ಹೇಳ್ತಾರೆ. ಯಾವುದರಲ್ಲಿ? ದ್ವೈತ ಸಿದ್ಧಾಂತದಲ್ಲಿ. ಅವರು ದ್ವೈತ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂದರೆ, ಪರಮಾತ್ಮ ಅಂದರೆ ಯಾರು? ಮಹಾವಿಷ್ಣು. ಅಥವಾ ಪರಬ್ರಹ್ಮ ತತ್ವ ಅಂದರೆ ಏನು? ಮಹಾವಿಷ್ಣು. ಈ ಜಗತ್ತು ಆ ಮಹಾವಿಷ್ಣುವಿನಿಂದ ಈ ಜಗತ್ತು ಉಂಟಾಗಿದೆ. ಇಲ್ಲಿ ಒಂದು ಸ್ಪಷ್ಟವಾಗಿ ಏನು? ಮಹಾವಿಷ್ಣು ಕುಂಬಾರನಾಗಿ, ಹೇಗೆ ಕುಂಬಾರ ಜೇಡಿ ಮಣ್ಣಿಂದ ಈ ಒಂದು ಮಡಕೆಯನ್ನು ಮಾಡ್ತಾನೋ, ಹಾಗೆ ಪಂಚಭೂತಗಳಿಂದ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಮಹಾವಿಷ್ಣು ಈ ಜಗತ್ತನ್ನು ಮಾಡ್ತಾನೆ, ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತ ದ್ವೈತ ಮತ್ತು ವಿಶಿಷ್ಟಾದ್ವೈತ ವೇದಾಂತಗಳು ಹೇಳ್ತವೆ. ಶಂಕರ ವೇದಾಂತ ಏನು ಹೇಳುತ್ತೆ ಅಂದರೆ, ಇಲ್ಲಿ ಎರಡಿಲ್ಲ, ಇರೋದು ಒಂದೇ. ಕುಂಬಾರನು ಪರಬ್ರಹ್ಮ ತತ್ವವೇ, ಜೇಡಿ ಮಣ್ಣು ಪರಬ್ರಹ್ಮ ತತ್ವವೇ ಅಂತ ಇದು ಹೇಳುತ್ತೆ ಅನ್ನೋದು ನಮಗೆ ಸ್ವಲ್ಪ ಅರ್ಥ ಆಗಬೇಕು. ಹಾಗಾಗಿ ಇಲ್ಲಿ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಪರಬ್ರಹ್ಮವೇ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅದ್ವೈತ ಸಿದ್ಧಾಂತ ಅಲ್ಲಿ ಏನು ಹೇಳೋದು? ಪರಬ್ರಹ್ಮವನ್ನು ಬಿಟ್ಟು ಇಲ್ಲಿ ಬೇರೆ ಯಾವುದೂ ಇಲ್ಲವೇ ಇಲ್ಲ, ಇರೋದೊಂದೇ ಪರಬ್ರಹ್ಮ. ಈ ಪರಬ್ರಹ್ಮವು ಅವ್ಯಕ್ತ ರೂಪದಲ್ಲಿ ಇದೆ, ಅಂದರೆ ಕಣ್ಣಿಗೆ ಕಾಣಿಸದ ರೂಪದಲ್ಲಿ ಇದೆ. ಅಂದರೆ ಕಣ್ಣಿಗೆ ಕಾಣಿಸದ ರೂಪದಲ್ಲಿರುವ ಪರಮಾತ್ಮನು ವ್ಯಕ್ತವಾದಾಗ, ಕಣ್ಣಿಗೆ ಕಾಣಿಸುವ ರೂಪದಲ್ಲಿ ವ್ಯಕ್ತವಾದಾಗ ಜಗತ್ತಾಗಿ ಕಾಣಿಸಿಕೊಳ್ಳುತ್ತದೆ. ನೋಡಿ, ಜಗತ್ತಾಗಿ ಕಾಣಿಸಿಕೊಳ್ಳುತ್ತದೆ. ಹಾಗಾದರೆ ಜಗತ್ತು ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ ಅನ್ನೋದು ಅದ್ವೈತ ವೇದಾಂತದ ಮುಖ್ಯ ವಿಚಾರ ಅಂತ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ಎರಡನೇ ವಿಷಯ ಏನು ಅಂದರೆ, ಪ್ರಕೃತಿಯನ್ನು ಎರಡು ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ಜೀವರೂಪಿಯಾದ, ಅಂದರೆ ಚೇತನಾತ್ಮಕವಾದ ಪ್ರಕೃತಿ, ಇದನ್ನು ಪರಾಪ್ರಕೃತಿ ಅಂತ ಹೇಳ್ತಾರೆ. ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಅಂತ ಎರಡೂ ಇದೆ. ಈಗ ಜೀವರೂಪಿಯಾದ, ಜಡರೂಪಿಯಾದ ಮತ್ತು ಜೀವರೂಪಿಯಾದ ಎರಡು ಪ್ರಕೃತಿ ಇದೆ. ಜಡರೂಪಿಯಾದ ಪ್ರಕೃತಿಯನ್ನು ಅಪರಾಪ್ರಕೃತಿ ಅಂತ ಹೇಳ್ತಾರೆ. ಜಡರೂಪಿಯಾದ ಪ್ರಕೃತಿಯನ್ನು ಅಪರಾಪ್ರಕೃತಿ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರಗಳಲ್ಲಿ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಇವು ಎರಡು ಪರಬ್ರಹ್ಮದಲ್ಲಿರುವ ಶಕ್ತಿಗಳು ಅಂತ ಹೇಳ್ತಾರೆ. ಅಂದರೆ ಪರಬ್ರಹ್ಮನಲ್ಲಿ ಎರಡು ಶಕ್ತಿಗಳಿವೆ. ಯಾವೆರಡು ಶಕ್ತಿಗಳು? ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಅನ್ನೋ ಎರಡು ಶಕ್ತಿಗಳು ಇದೆ ಅಂತ ಹೇಳ್ತಾರೆ. ಇವೆರಡು ಪರಬ್ರಹ್ಮದಕ್ಕಿಂತ ಬೇರೆಯಲ್ಲ ಅಂತ ಹೇಳ್ತಾರೆ. ಪರಬ್ರಹ್ಮಕ್ಕಿಂತ ಈ ಎರಡು ಶಕ್ತಿಗಳು ಬೇರೆಯಲ್ಲ. ಹಾಗಾದರೆ ಪರಬ್ರಹ್ಮ ಅಥವಾ ಭಗವಂತ ಅಥವಾ ಪರಮಾತ್ಮ ಅಂತ ನೀವು ತಗೊಂಡಾಗ
ಅವನಲ್ಲಿ 2 ರೀತಿಯ ಶಕ್ತಿ ಇದೆ. ಒಂದು ಜೀವರೂಪಿಯಾದ ಚೇತನಾತ್ಮಕವಾದ ಶಕ್ತಿ, ಇನ್ನೊಂದು ಜಡ ಶಕ್ತಿ. ಜಡರೂಪಿಯ ಜಡ ಶಕ್ತಿಯನ್ನು ಅಪರ ಪ್ರಕೃತಿ ಅಂತಾರೆ, ಜೀವರೂಪವನ್ನು ಪರ ಪ್ರಕೃತಿ ಅಂತ ಹೇಳ್ತಾರೆ. ಈ ಎರಡೂ ಶಕ್ತಿಗಳು ಪರಬ್ರಹ್ಮಕ್ಕಿಂತ ಬೇರೆಯಲ್ಲ, ಇದು ಪರಬ್ರಹ್ಮನಲ್ಲೇ ಇದೆ ಅನ್ನೋದು ಎರಡನೇ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಎರಡು ಶಕ್ತಿಗಳು ಪರಬ್ರಹ್ಮಕ್ಕಿಂತ ಬೇರೆಯಾಗಿ ಇರಲಿಕ್ಕಾಗೋದಿಲ್ಲ. ಇದನ್ನು ನೀವು ಮಾಯಾಶಕ್ತಿ ಅಂತ ಕರಿತೀರಿ, ಇದನ್ನೇ ನಾವು ಮಾಯಾಶಕ್ತಿ ಅಂತ ಕರೀತೇವೆ. ಇವು ಭಿನ್ನವೂ ಹೌದು, ಅಭಿನ್ನವೂ ಹೌದು. ಅಂದರೆ ಹಾಗಂದ್ರೆ ಏನು? ಸ್ಥೂಲ ದೃಷ್ಟಿಯಿಂದ ನೋಡಿದಾಗ ಜಗತ್ತಿನಲ್ಲಿ ಜಡವಸ್ತುಗಳು ಬೇರೆ, ಜೀವ ಇರೋ ವಸ್ತುಗಳು ಬೇರೆ ಎಂದು ಭಿನ್ನವಾಗಿ ಕಾಣಿಸುತ್ತೆ. ಸ್ಥೂಲವಾಗಿ ನೋಡಿದಾಗ ಇದನ್ನು ಗಮನಿಸಬೇಕು ನೀವು. ಸ್ಥೂಲ ದೃಷ್ಟಿಯಿಂದ ನೋಡಿದಾಗ ಈ ಜಗತ್ತಿನಲ್ಲಿ ಜಡವಸ್ತುಗಳು ಬೇರೆ. ನೋಡಿ, ಪರ್ವತಗಳು, ಕಲ್ಲು, ಮಣ್ಣು ಮುಂತಾದ ಜಡವಸ್ತುಗಳು ಬೇರೆ, ಜೀವ ಇರುವ ವಸ್ತುಗಳು ಬೇರೆ. ಯಾವುದು? ಮನುಷ್ಯ, ಇಲಿ, ನರಿ, ಸಿಂಹ, ವೃಕ್ಷ ಮುಂತಾದ ಜೀವ ಇರುವ ವಸ್ತುಗಳು ಬೇರೆ ಎಂದು ಭಿನ್ನವಾಗಿ ಕಾಣಿಸುತ್ತೆ. ಸೂಕ್ಷ್ಮವಾಗಿ ಇದನ್ನೇ ನೋಡಿದಾಗ ಇವೆರಡು ಪರಬ್ರಹ್ಮದಲ್ಲಿಯೇ ಇದೆ. ಈ ಎರಡು ವಿಚಾರಗಳು, ಜಡವಸ್ತುಗಳು ಮತ್ತು ಜೀವ ಇರುವ ವಸ್ತು, ಚೇತನವಾಗಿರುವ ವಸ್ತುಗಳು ಪರಬ್ರಹ್ಮದಲ್ಲಿಯೇ ಇದೆ ಅಂತ ಗೊತ್ತಾಗುತ್ತೆ ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿದಾಗ. ಹಾಗಾಗಿ ಇದು ಆವಾಗ ಅಭಿನ್ನವಾಗಿ ತೋರುತ್ತೆ. ಅಂದರೆ ನೋಡಿ, ಇಲ್ಲಿ ಏನಾಯಿತು, ಎರಡನೇ ಪಾಯಿಂಟಲ್ಲಿ ಏನು ನಾವು ಅರ್ಥ ಮಾಡಿಕೊಂಡಿದ್ದೇವೆ? ಈ ಎರಡೂ ಶಕ್ತಿಗಳು ಬೇರೆ ಬೇರೆಯಾಗಿ, ಜಡಶಕ್ತಿಯೇ ಬೇರೆ, ಚೇತನವೇ ಬೇರೆ ಅನಿಸತ್ತೆ. ಸ್ಥೂಲವಾಗಿ ನೋಡಿದಾಗ ಈ ಜಗತ್ತಲ್ಲಿ ನಮಗೆ ಹಾಗೆ ಕಾಣಿಸುತ್ತೆ. ಆದರೆ ಸೂಕ್ಷ್ಮವಾಗಿ ನೋಡಿದಾಗ ನೀವು ಈ ಜಡ ಮತ್ತು ಚೇತನ ಎರಡು ಶಕ್ತಿಗಳು ಪರಬ್ರಹ್ಮದಲ್ಲೇ ಇದೆ. ಹಾಗಾಗಿ ಇದು ಭಿನ್ನ ಅಲ್ಲ, ಅಭಿನ್ನ ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದು ಎರಡನೇ ಮುಖ್ಯ ವಿಚಾರ ಆಗುತ್ತೆ. ಮೂರನೇ ಮುಖ್ಯ ವಿಚಾರದಲ್ಲಿ ಏನು ಹೇಳ್ತಾರೆ? ಸೃಷ್ಟಿಯ ಕಾಲದಲ್ಲಿ ಅವ್ಯಕ್ತ ರೂಪಿಯಾಗಿ ಇರೋ ಪರಬ್ರಹ್ಮ ತತ್ವದಿಂದ, ಸೃಷ್ಟಿಯ ಕಾಲದಲ್ಲಿ 3 ಕಾಲ ಇದೆ: ಸೃಷ್ಟಿಯ ಕಾಲ ಮತ್ತು ಸ್ಥಿತಿಕಾಲ ಮತ್ತು ಪ್ರಳಯ ಕಾಲ. ಅಂದರೆ ಈ ಜಗತ್ತಿನ ಸೃಷ್ಟಿಯ ಸಮಯದಲ್ಲಿ, ಸೃಷ್ಟಿಯ ಕಾಲದಲ್ಲಿ ಅಂದರೆ ಅವ್ಯಕ್ತ ರೂಪಿಯಾಗಿ ಪರಬ್ರಹ್ಮ ತತ್ವದಿಂದ, ಅಂದರೆ ಪರಬ್ರಹ್ಮ ತತ್ವ ಅಥವಾ ಭಗವಂತ ಅವ್ಯಕ್ತ ರೂಪವಾಗಿದ್ದ, ಇನ್ನು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಆದರೆ ಎಲ್ಲ ಕಡೆ ಇದ್ದ. ಅವ್ಯಕ್ತ ರೂಪಿಯಾದ ಪರಬ್ರಹ್ಮದಿಂದ ಪರ ಪ್ರಕೃತಿ ಮತ್ತು ಅಪರ ಪ್ರಕೃತಿ ಕಾಣಿಸಿಕೊಂಡು ಯಾವಾಗ ಸೃಷ್ಟಿಯ ಕಾಲದಲ್ಲಿ ಜಗತ್ತಾಗಿ ತೋರಿ ಬರುತ್ತದೆ. ಪ್ರತಿ ಸೃಷ್ಟಿಯ ಕಾಲದಲ್ಲಿಯೂ. ಪ್ರಳಯ ಕಾಲದಲ್ಲಿ ಈ ಜಡ ಮತ್ತು ಚೇತನಾತ್ಮಕ ಪ್ರಕೃತಿಗಳು ಅವ್ಯಕ್ತ ರೂಪಿಯಾಗಿ ಪರಬ್ರಹ್ಮದಲ್ಲಿ ಸೇರಿಕೊಳ್ಳುತ್ತವೆ ಅಥವಾ ಪರಬ್ರಹ್ಮದಲ್ಲಿ ಸೇರಿಕೊಳ್ಳುತ್ತೆ. ಏನರ್ಥ ಆಯಿತು? ಪರಬ್ರಹ್ಮ ಅಥವಾ ಭಗವಂತನು ಮೂಲಭೂತವಾಗಿ ನೋಡಿದಾಗ ಅವ್ಯಕ್ತ ರೂಪವಾಗಿದ್ದಾನೆ. ಸೃಷ್ಟಿಯ ಕಾಲದಲ್ಲಿ ಜಡ ಮತ್ತು ಚೇತನ ಪ್ರಕೃತಿಗಳಾಗಿ ಭಗವಂತನು ಜಗತ್ತಾಗಿ ತೋರಿ ಬರುತ್ತಾನೆ. ಯಾವಾಗ? ಸೃಷ್ಟಿಯ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿ ಜಗತ್ತಾಗಿ ತೋರಿ ಬಂದ, ಅಂದರೆ ಜಡ ಮತ್ತು ಚೇತನವಾಗಿ ತೋರಿ ಬಂದ ಈ ಶಕ್ತಿಗಳು ಪರಬ್ರಹ್ಮದಲ್ಲಿ ಸೇರಿಕೊಳ್ಳುತ್ತವೆ, ಅಂದರೆ ಅವ್ಯಕ್ತವಾಗಿ ಹೋಗುತ್ತದೆ. ಅವ್ಯಕ್ತದಿಂದ ಅವ್ಯಕ್ತನಾದ ಪರಬ್ರಹ್ಮ ವ್ಯಕ್ತನಾದಾಗ ಜಗತ್ತಾಗಿ ಕಾಣಿಸ್ಕೊಳ್ತಾನೆ. ಜಗತ್ತು
ಅವ್ಯಕ್ತ ಸ್ಥಿತಿಗೆ ಹೋದಾಗ ಪರಬ್ರಹ್ಮ ರೂಪದಲ್ಲಿ ಕಣ್ಣಿಗೆ ಕಾಣಿಸದ ರೂಪದಲ್ಲಿ ಇರುತ್ತದೆ ಅನ್ನೋದು ಮೂರನೇ ವಿಚಾರ. ನಾಲ್ಕನೇ ವಿಚಾರ ಏನು? ಪರಮಾತ್ಮನು ಅಂದರೆ ಪರಬ್ರಹ್ಮ ತತ್ವವು ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವುಗಳಿಗೂ ಒಳಪಟ್ಟಿಲ್ಲ, ಇದಕ್ಕೊಳಪಟ್ಟಿಲ್ಲ. ಆದರೆ ಭಕ್ತರ ಆಶಯದಂತೆ ಈ ಪರಬ್ರಹ್ಮ ತತ್ವವು ಈ ಮೇಲಿನ 5ಕ್ಕೆ ಒಳಪಟ್ಟಂತೆ ತೋರಿಸಿಕೊಂಡು ತಮೋಗುಣ, ರಜೋಗುಣ, ಸತ್ವಗುಣ ಎಂಬ ಉಪಾಧಿಗಳನ್ನು ಹೊತ್ತುಕೊಂಡು ಸಗುಣ ರೂಪವಾಗಿ